ಬರೀ ಹಣ್ಣುಗಳನ್ನು ಹೆಚ್ಚಿಬಿಟ್ಟು ಫ್ರೂಟ್ ಸಲಾಡ್ ನಾವೆಲ್ಲರೂ ಮಾಡಿರ್ತೀವಿ. ಈ ರೀತಿ ಫ್ರೂಟ್ ಸಲಾಡ್ನ ಒಂದು ಸಲ ಈ ಬೇಸಿಗೆಯಲ್ಲಿ ಮಾಡಿ ನೋಡಿ, ಖಂಡಿತ ಇಷ್ಟ ಆಗುತ್ತೆ. ಬೇಸಿಗೆಗಂತೂ ಹೇಳಿ ಮಾಡಿಸಿರೋ ಫ್ರೂಟ್ ಸಲಾಡ್ ಇದು. ನಂಗೆ ಗೊತ್ತು ನಿಮ್ಗೆ ಇದನ್ನು ನೋಡಿದಾಗಲೇ ಬಾಯಲ್ಲಿ ನೀರು ಬರ್ತಾ ಇದೆ ಅಂತ. ಒಂದು ಸಲ ಟ್ರೈ ಮಾಡಿ. ಎಲ್ಲರೂ ನಿಮ್ಮ ಕುಕ್ಕಿಂಗ್ ಸ್ಕಿಲ್ಸ್ನ ಫ್ಯಾನ್ ಆಗಿಬಿಡ್ತಾರೆ. ನಾನಿವತ್ತು ಮಾಡ್ತಾ ಇರೋದು ಶ್ರೀಖಂಡ್ ಫ್ರೂಟ್ ಸಲಾಡ್. ಇದಕ್ಕೆ ನಾನು ಒಂದು 3/4 ಲೀಟ್ರು ಮೊಸರು ತೊಗೊಂಡಿದ್ದೀನಿ. ಇದಕ್ಕೆ ಫ್ರೆಶ್ ಆಗಿರೋಂಥ ಸಿಹಿ ಮೊಸರನ್ನೇ ತೊಗೋಬೇಕು. ಒಂಚೂರು ಹುಳಿ ಬಂದಿರಬಾರ್ದು. ಆದಷ್ಟು ಗಟ್ಟಿ ಮೊಸರನ್ನು ತೊಗೊಳ್ಳಿ, ಚೆನ್ನಾಗಾಗತ್ತೆ. ಇದು ನಾನು ಮನೆಯಲ್ಲೇ ಹಾಕಿರೋ ಮೊಸರು. ಈಗ ಹೇಗೂ ಬೇಸಿಗೆ ಆಗಿರೋದ್ರಿಂದ ಬೇಗನೆ ಚೆನ್ನಾಗಿ ಹೆತ್ಕೊಳ್ಳುತ್ತೆ. ಒಂದು ಪಾತ್ರೆ ಮೇಲೆ ಒಂದು ಜರಡಿ ಇಟ್ಬಿಟ್ಟು ಮೇಲ್ಗಡೆ ಒಂದು ಬಿಳಿ ಬಟ್ಟೆ ಹಾಕ್ತಾಯಿದ್ದೀನಿ. ಬೇಕಾದರೆ ಬಟ್ಟೆನೇ ಒದ್ದೆ ಮಾಡಿ ಹಾಕಬಹುದು. ಆದಷ್ಟು ಬಿಳಿ ಬಟ್ಟೆನೇ ತೊಗೊಳ್ಬೇಕು, ಬಣ್ಣದ ಬಟ್ಟೆ ಬೇಡ. ಮೊಸರನ್ನ ಈ ಬಟ್ಟೆ ಮೇಲೆ ಹಾಕ್ತಾಯಿದ್ದೀನಿ. ಮೊದಲಿಗೆ ಮೊಸರಲ್ಲಿರೋ ನೀರಿನ ಅಂಶ ಎಲ್ಲ ಒಂದು ಸ್ವಲ್ಪ ಹಿಂಡ್ಕೋಬೇಕು. ಆಮೇಲೆ ಇದನ್ನು ಕಟ್ಟಿಬಿಟ್ಟು ಒಂದು 2 ಗಂಟೆಗಳ ಕಾಲ ಇಟ್ಬಿಡಬೇಕು. ಮೊಸರಿನಲ್ಲಿರೋ ನೀರಿನ ಅಂಶ ಎಲ್ಲ ಕೆಳಗಿರೋ ಪಾತ್ರೆಗೆ ಇಳಿದ್ಬಿಡುತ್ತೆ. ಈ ಬೇಸಿಗೆಗೆ ತಣ್ಣಗಿರೋ ಶ್ರೀಖಂಡ್ ಫ್ರೂಟ್ ಸಲಾಡ್ ಬೇಕು ಅಂದರೆ ಹೀಗೆ ಇದನ್ನು ಫ್ರಿಜ್ನಲ್ಲಿ ಇಟ್ಬಿಡಬೇಕು. ಆಗ ಮೊಸರು ಹುಳಿನೂ ಬರಲ್ಲ, ನೀರಿನ ಅಂಶನೂ ಇಳಿದ್ಬಿಡುತ್ತೆ, ಮತ್ತು ನಮ್ಮ ಹಂಕರ್ಡು ತಣ್ಣಗೂ ಆಗುತ್ತೆ. ನಾನೀಗ ಇದನ್ನು ಫ್ರಿಜ್ನಲ್ಲಿ ಇಟ್ಬಿಡ್ತೀನಿ. ಹಂಗೆ ಕರ್ಡ್ ರೆಡಿಯಾಗೋ ಅಷ್ಟರಲ್ಲಿ ನಾನು ಕಂಡೆನ್ಸ್ಡ್ ಮಿಲ್ಕ್ ಮಾಡ್ಕೊತಾ ಇದ್ದೀನಿ. ಬಾಣಲೆಗೆ ಒಂದು 100ರಿಂದ 150 ml ಗಟ್ಟಿ ಹಾಲು ಹಾಕ್ತಾಯಿದ್ದೀನಿ. ನಿಮ್ಗೆ ಇಷ್ಟ ಇದ್ದರೆ ಅಂಗಡಿಯಿಂದ ತಂದಿರೋ ಕಂಡೆನ್ಸ್ಡ್ ಮಿಲ್ಕನ್ನು ಉಪಯೋಗಿಸ್ಕೊಳ್ಬಹುದು. ನಾನು ಹಾಲಿನಲ್ಲಿರೋ ಒಂದು ಸ್ವಲ್ಪ ಕೆನೆನೂ ಹಾಕ್ತಾಯಿದ್ದೀನಿ. ಹಾಲು 1-2 ಕುದಿ ಬರಲಿ. ಇದಕ್ಕೆ ನಾನು ದೇಸಿ ಖಂಡ್ ಹಾಕ್ತಾಯಿದ್ದೀನಿ. ಇದು ರಿಫೈನ್ ಆಗದೇ ಇರೋವಂಥ ಸಕ್ಕರೆ. ನೀವು ಬೇಕಾದರೆ ಮಾಮೂಲಿ ಸಕ್ಕರೆನೂ ಹಾಕಬಹುದು. ಕಂಡೆನ್ಸ್ಡ್ ಮಿಲ್ಕ್ ಮಾಡೋಕ್ಕೆ ಒಂದು ಸ್ವಲ್ಪ ಸಕ್ಕರೆ ಹಿಡಿಸುತ್ತೆ. ಸಕ್ಕರೆ ಚೂರು ಮುಂದೆ ಇರಬೇಕು. ಇದಕ್ಕೆ ಸಕ್ಕರೆ ಕರ್ಗೋವರೆಗೂ ಒಂದು ಸ್ವಲ್ಪ ಕೈ ಆಡಿಸ್ಬೇಕು, ಇಲ್ಲಾಂದರೆ ಸಕ್ಕರೆ ತಳ ಹಿಡಿಬಹುದು. ಸಕ್ಕರೆ ಕರ್ಗಿದ ಮೇಲೆ ಬೇಕಾದರೆ ಒಂದು ಸ್ವಲ್ಪ ಕೈ ಬಿಡಬಹುದು. ಈಗ ಇದು ಚೆನ್ನಾಗಿ ಕುದೀಲಿ. ನೋಡಿ, ಈಗ ಹಾಲು ಹಿಂಗಿದೆ. ನಿಮಗೆ ನೋಡಿದ್ರೆ ಗೊತ್ತಾಗ್ತಾ ಇರ್ಬೋದು ಇದೆಷ್ಟು ಗಟ್ಟಿಯಾಗಿದೆ ಅಂತ. ತಣ್ಣಗಾದಮೇಲೆ ಅಥವಾ ಬಿಸಿ ಆರಿದ್ಮೇಲೆ ಇನ್ನೂ ಒಂದು ಸ್ವಲ್ಪ ಗಟ್ಟಿಯಾಗುತ್ತೆ. ಗ್ಯಾಸ್ ಆರಿಸ್ಬಿಟ್ಟು ಬಾಣಲೆನಲ್ಲಿ ಹಾಗೆ ಬಿಟ್ಬಿಡ್ತೀನಿ ಬಿಸಿ ಆರೋಕ್ಕೆ. ಈಗ ನೋಡಿ, ಹಂಗೆ ಕರಡು ರೆಡಿಯಾಗಿದೆ. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಗಟ್ಟಿಯಾಗಿದೆ ಅಂತ. ಇದನ್ನು ಒಂದು ಬಟ್ಲಿಗೆ ಹಾಕ್ತಾಯಿದ್ದೀನಿ. ಇದನ್ನು ಈಗ ಚೆನ್ನಾಗಿ ಬೀಟ್ ಮಾಡ್ಕೊಳ್ಬೇಕು. ಎಲ್ಲಿವರೆಗೂ ಬೀಟ್ ಮಾಡ್ಕೊಳ್ಬೇಕು ಅಂತಂದರೆ ಸ್ಮೂತ್ ಕ್ರೀಮಿ ಟೆಕ್ಸ್ಚರ್ ಬರಬೇಕು, ಅಲ್ಲಿವರೆಗೂ ಬೀಟ್ ಮಾಡಬೇಕು. ನೋಡಿ, ಈ ಹದಕ್ಕೆ ಬರಬೇಕದು. ಈಗ ಇದಕ್ಕೆ ನಾನು ಕಂಡೆನ್ಸ್ಡ್ ಮಿಲ್ಕ್ ಹಾಕ್ತಾಯಿದ್ದೀನಿ. ಇದಕ್ಕೆ ಸಿಹಿಗೆ ಬೇರೇನೂ ಹಾಕಿಲ್ಲ, ಕಂಡೆನ್ಸ್ಡ್ ಮಿಲ್ಕ್ನಲ್ಲಿರೋ ಸಿಹಿನೇ ಸಾಕಾಗುತ್ತೆ. ಮತ್ತು ಚೆನ್ನಾಗಿ ಬೀಟ್ ಮಾಡಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಇದಕ್ಕೊಂದು ಚಿಟಿಕೆ ಉಪ್ಪು ಮತ್ತೊಂಚೂರು ಏಲಕ್ಕಿ ಹಾಕ್ತಾಯಿದ್ದೀನಿ. ಈಗ ಇದನ್ನು ಮಿಕ್ಸ್ ಮಾಡಿದ್ರೆ ಶ್ರೀಖಂಡ್ ಸಿದ್ಧವಾಗುತ್ತೆ. ಈಗ ಇದನ್ನೊಂದು ಸರ್ವಿಂಗ್ ಬೌಲ್ಗೆ ಹಾಕ್ತಾಯಿದ್ದೀನಿ. ಇದಕ್ಕೆ ನಿಮ್ಮ ಹತ್ರ ಇರೋ ಹಣ್ಣನ್ನು ಬಿಡಿಸಿ ಅಥವಾ ಹೆಚ್ಚಿಬಿಟ್ಟು ಹಾಕಬಹುದು. ನಾನು ದಾಳಿಂಬೆ, ದ್ರಾಕ್ಷಿ, ಖರ್ಬೂಜ ಮತ್ತು ಕಿತ್ತಳೆ ಹಣ್ಣು ಹಾಕ್ತಾಯಿದ್ದೀನಿ. ಬೇಕಾದರೆ ಡ್ರೈ ನಟ್ಸನ್ನು ಹಾಕಬಹುದು. ನಾನು 4 ಹಣ್ಣನ್ನು ಮಾತ್ರ ಹಾಕ್ತಾಯಿದ್ದೀನಿ. ತುಂಬ ವೆರೈಟಿ ಹಣ್ಣುಗಳನ್ನು ಹಾಕೋದಕ್ಕಿಂತ 4 ವೆರೈಟಿ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ. ಇದನ್ನು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿದ್ರೆ ಶ್ರೀಖಂಡ್ ಫ್ರೂಟ್ ಸಲಾಡ್ ತಿನ್ನೋಕ್ಕೆ ಸಿದ್ಧವಾಗುತ್ತೆ. ತುಂಬ ಕ್ರೀಮಿಯಾಗಿ ತುಂಬಾ ಚೆನ್ನಾಗಿತ್ತು. ಈಗ ಶ್ರೀಖಂಡ್ ಫ್ರೂಟ್ ಸಲಾಡ್ ಸಿದ್ಧವಾಗಿದೆ. ನಿಮಗೆ ಈ ಫ್ರೂಟ್ ಸಲಾಡ್ ಇಷ್ಟ ಆದರೆ ನೀವು ಒಂದು ಸಲ ಮಾಡಿ ನೋಡಿ ಹೇಗೆ ಬಂತು, ನಿಮ್ಮ ಮನೇಲೆಲ್ಲರಿಗೂ ಇಷ್ಟ ಆಯಿತಾ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ಹೇಳಿ. ಇನ್ನೊಂದು ಅಡುಗೆ ಜೊತೆ ಮತ್ತೆ ಸಿಗ್ತೀನಿ.